ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ್ನು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ತುಂಬಾ ಅಪ್ಡೇಟ್ ಸಿಗ್ತಾ ಇದೆ. ಆ ಅಪ್ಡೇಟ್ ಗಳೇನು, ಇವತ್ತು ನಡೆದಿರುವ ಕಾರ್ಯಕ್ರಮಗಳೇನು, ಏನೆಲ್ಲ ಫಂಕ್ಷನ್ಸ್ ಎಲ್ಲ ಆಗಿದಾವೆ ಬಿಗ್ ಬಾಸ್ ಸೀಸನ್ 12 ಬಗ್ಗೆ. ಯಾಕಂದ್ರೆ ನಾಳೆ ಒಂದಿನ ಗ್ಯಾಪ್, ಭಾನುವಾರ ಗ್ರ್ಯಾಂಡ್ ಲಾಂಚ್ ಆಗಿದೆ. ಆ ಗ್ರ್ಯಾಂಡ್ ಲಾಂಚ್ ಗೆ ಏನೆಲ್ಲ ಸಿದ್ಧತೆ ನಡೆದಿದೆ, ಏನೆಲ್ಲ ಅಪ್ಡೇಟ್ ಗಳು ಬಂದಿವೆ, ಇವತ್ತಿನ ಅಪ್ಡೇಟ್ ಗಳೇನಂತ ನೀಟಾಗಿ ಸ್ವೀಟ್ ಆಗಿ ಶಾರ್ಟ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತಿರಬಹುದು ಲಾಸ್ಟ್ ಸೀಸನ್ ತುಂಬಾ ಅಪ್ಡೇಟ್ ಕೊಟ್ಟಿತ್ತು ನಮ್ಮ ಚಾನಲ್ ಡಿಡಿ ಟಿವಿ ಅಂತ. ಅದರಲ್ಲಿ ಹೋಗಿ ಜಾಯಿನ್ ಆಗಿ, ವಿಶೇಷವಾಗಿ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ವಾಟ್ಸ್ಆಪ್ ಚಾನಲ್ ಲಿಂಕ್ ಅಲ್ಲಿ ಜಾಯಿನ್ ಆಗಿ ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು, ಫೋಟೋಗಳು, ವಿಡಿಯೋಗಳು ಸಿಗ್ತವೆ. ಯೂಟ್ಯೂಬ್ ಅಲ್ಲಿ ಗೊತ್ತೇ ಇರುತ್ತಾನೆ ಏನೆಲ್ಲ ಪ್ರಾಬ್ಲಮ್ಸ್ ಇದಾವೆ ಅಂತ. ಅದರಿಂದ ಇದರ ಕಾಕಕ್ಕಾಗಲ್ಲ, ಅದ್ರಲ್ಲಿ ಹಾಕಿರ್ತೀನಿ, ಹೋಗಾಗ ಜಾಯಿನ್ ಆಗಿ. ಹಾಗೇನೆ ಗೆಳೆಯರ ಬಳಗ, ಬಿಗ್ ಬಾಸ್ ಗೆಳೆಯರ ಬಳಗ ಒಂದು ಗ್ರೂಪ್ ಇದೆ, ಗ್ರೂಪ್ ಜಾಯಿನ್ ಆಗಿ ನೀವು ನಿಮ್ಮ ಒಪಿನಿಯನ್ ಹೇಳ್ಬೋದು. ಇನ್ನು ಅಪ್ಡೇಟ್ ಗಳಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇದೆ. ಶೂಟ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 2 ಗಂಟೆಗೆನೆ ಒಂದು ಬಿಗ್ ಬಾಸ್ ಸೀಸನ್ 12 ಏನಿದೆ ಅದ್ರ ಬಗ್ಗೆ ಒಂದು ಕಂಟೆಸ್ಟೆಂಟ್ ಬಂದಾಗ, ಅವ್ರ ಎಂಟ್ರಿ ಬಂದಾಗ, ಅವರ ವಿಟಿ ಆಗಿರ್ಬೋದು, ಅವರ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಸ್ಟೇಜ್ ಮೇಲೆ ಬಂದ್ಮೇಲೆ ಡ್ಯಾನ್ಸ್ ಇರುತ್ತಲ್ಲ, ಆ ಒಂದು ಡ್ಯಾನ್ಸ್ ಶೂಟ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆಗಿದೆ. ಸುಮಾರಾಗಿ 4-5-6-7 ಕಂಟೆಸ್ಟೆಂಟ್ ಗಳು ಡ್ಯಾನ್ಸ್ ಶೂಟ್ ನಡೀತಾ ಇದೆ, ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಬಂದಿದೆ. ಇನ್ನೊಂದು ಬಂದ್ಬಿಟ್ಟು ಇವತ್ತು ಸುಮಾರಾಗಿ 4 ಕಂಟೆಸ್ಟೆಂಟ್ ಗಳನ್ನ ರಿವೀಲ್ ಮಾಡೋ ಸಾಧ್ಯತೆ ಇದೆ. ಕಂಟೆಸ್ಟೆಂಟ್ ಗಳ ಹೆಸರುಗಳನ್ನ ಅಂದ್ರೆ ಒಂದು ಇಂಟ್ ಕೊಡ್ತಾರೆ, ನಾವು ಗೆಸ್ ಮಾಡಬೇಕು. ಆ ಗೆಸ್ ಮಾಡೋ ಚಾನ್ಸಸ್ ನಿಮ್ಗೂ ಸಿಗುತ್ತಾ ಅಂತ ಹೇಳಿ, ಅದಕ್ಕೆ ಚಾನಲ್ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗಿ ಅದ್ರ ಹೋಗಿ ಸಿಗುತ್ತಾ ಅಂತ ಹೇಳ್ತೀನಿ. ಅದೊಂದು ಅಪ್ಡೇಟ್. ಕಂಟೆಸ್ಟೆಂಟ್ ಹೆಸರು ರಿವೀಲ್ ಮಾಡ್ತಾರೆ. ಕ್ವಾಟ್ಲೆ ಕಿಚನ್ ಫೈನಲ್ ಇದೆ, ಅದರಲ್ಲಿ 4 ಜನ ಸೆಲೆಕ್ಟ್ ಆಗ್ತಾರೆ ಅಂತ ಅಪ್ಡೇಟ್ ಇದೆ. ಬಟ್ ಅದ್ರ ಬಗ್ಗೆ ಅವರೆಲ್ಲ ಬಗ್ಗೆ ಅಪ್ಡೇಟ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಬಟ್ ಆಲ್ರೆಡಿ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಕಂಟೆಸ್ಟೆಂಟ್ ಯಾರಂತ ಗೆಸ್ ಮಾಡಿ ಹೇಳ್ತೀನಿ. ಆ ವಿಡಿಯೋ ಬಂದಿದೆ, ಹೋಗಿ ನೀವು ನೋಡ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಕಂಟೆಸ್ಟೆಂಟ್ ಗಳು ಆಲ್ರೆಡಿ ಎಲ್ಲ ಸೆಟ್ ಆಗಿದ್ದಾರೆ, ಸ್ಟೇಜ್ ಹತ್ರ ಎಲ್ಲ ಇದ್ದಾರೆ. ಮುಖ್ಯವಾಗಿ ನಾಳೆ ಯಾರ್ಯಾರೆಲ್ಲ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಆಗುತ್ತಿದೆ ಅಂತ ತುಂಬಾ ಜನಕ್ಕೆ ಕುತೂಹಲ ಇರೋರಿಗೆ ಇದಾಗಿದೆ. ಇನ್ನೊಂದು ಲೈವ್ ಇರಲ್ಲ ಅಂತ ಹೇಳ್ತಿದ್ರು, 100% ಲೈವ್ ಇದ್ದೇ ಇರುತ್ತಂತ ಅಪ್ಡೇಟ್ ಸಿಕ್ಕಿದೆ ಕನ್ಫರ್ಮ್ ಆಗಿ. ಇನ್ನು ಅದಾದ್ಮೇಲೆ ಕಂಟೆಸ್ಟೆಂಟ್ ಗಳನ್ನ ಈ ಸಲ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ, ಯಾರು ಹೊರಗಡೆ ಬಿಟ್ಕೊಡ್ತಾ ಇಲ್ಲ. ಪ್ರೋಮೋ ಶೂಟ್ ಆಗಿದೆ. ಇನ್ನೊಂದು ಎಕ್ಸ್ಟ್ರಾ, ನಾಳೆ ನಮಗೆ ಹೌಸ್ ಪ್ರೋಮೋ ರಿಲೀಸ್ ಆಗ್ಬೋದು. ಅಂದ್ರೆ ಮನೆ ಹೇಗಿರುತ್ತೆ ಅಂತ ನಮಗೆ ನಾಳೆ ಪ್ರೋಮೋ ತೋರಿಸಬಹುದು. ಇನ್ನು ಅದಾದ್ಮೇಲೆ ನಾಳೆ ನೋ ಫೇಸಸ್ ಪ್ರೋಮೋ, ಅಂದ್ರೆ ಮಕ ತೋರಿಸ್ತಾನೆ ಒಂದು ಫೇಸಸ್ ಪ್ರೋಮೋಗಳು ರಿಲೀಸ್ ಆಗ್ತವೆ ಇವತ್ತು ನಾಳೆ. ಇವತ್ತಿನ ಅಪ್ಡೇಟ್ ಗಳು ಬಿಗ್ ಬಾಸ್ ಬಗ್ಗೆ. ಒಂದು ಡ್ಯಾನ್ಸ್ ಶೂಟ್ ಸ್ಟಾರ್ಟ್ ಆಗಿದೆ, ಶೂಟಿಂಗ್ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನೊಂದು 4 ಕಂಟೆಸ್ಟೆಂಟ್ ಹೆಸರು ರಿವೀಲ್ ಮಾಡ್ತಾರೆ ಇವತ್ತು. ಒಂದು ಪ್ರೋಮೋ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ನೋ ಫೇಸ್ ಪ್ರೋಮೋ. ಅಂದ್ರೆ ಅಲ್ಲೇ ಕಂಟೆಸ್ಟೆಂಟ್ ಇರ್ತಾರೆ, ಬಟ್ ಯಾರಂತ ನಮ್ಗೆ ಗೆಸ್ ಮಾಡಕ್ಕಾಗಲ್ಲ, ಆ ರೀತಿ ಪ್ರೋಮೋ ಬರುತ್ತೆ. ನಾವು ಗೆಸ್ ಮಾಡಿ ಹೇಳೋಣ ಯಾರಂತ. ಇನ್ನು ಅದಾದ್ಮೇಲೆ ಡ್ಯಾನ್ಸ್ ಶೂಟ್ ಆಯ್ತು, ಪ್ರೋಮೋ ಆಯ್ತು, ಲೈವ್ ಆಯ್ತು. ಇನ್ನು ಅದಾದ್ಮೇಲೆ ಅಲ್ಲಿ ಸ್ಟೇಜ್ ಅಲ್ಲೆಲ್ಲ ಆಲ್ರೆಡಿ ಕಂಟೆಸ್ಟೆಂಟ್ ಯಾರು ಸ್ಪೆಸಿಫಿಕೇಟ್ ಮಾಡ್ತಾರೆ ಎಲ್ಲ ಬಂದ್ಬಿಟ್ಟಿದೆ. ಇನ್ನೊಂದು ಬಂದ್ಬಿಟ್ಟು ಫಸ್ಟ್ ವೀಕ್ ಅಲ್ಲಿ ಟಾಸ್ಕ್ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ. ಕಿಂಗ್ಡಮ್ ಅಂತ ಟಾಸ್ಕ್ ಹೆಸರು. ಆ ಟಾಸ್ಕ್ ಕೂಡ ಮೊದಲೇ ವಾರದಲ್ಲಿ ಅಂದ್ರೆ ಸೋಮವಾರನೇ ಸ್ಟಾರ್ಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಕಿಂಗ್ಡಮ್ ಅಂತ ಗೊತ್ತಲ್ಲ, ರಾಜ ಸಾಮ್ರಾಜ್ಯ ಅಂತ ಆ ಟಾಸ್ಕ್ ಆಡೋ ಸಾಧ್ಯತೆ ಇದೆ ಫಸ್ಟ್ನೇ ವೀಕ್ ಅಲ್ಲಿ ಅಂತ ಅಪ್ಡೇಟ್ ಸಿಕ್ಕಿದೆ. ಕಂಟೆಸ್ಟೆಂಟ್ ಗಳು ಯಾರಂತ ನಾನು ನಾಳೆ ಬೆಳಿಗ್ಗೆನೆ ನಾನು ನಿಮಗೆ ಒಂದು ಅಪ್ಡೇಟ್ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಅವರೇನಾ ಅಂತಲ್ಲ, ಇವ್ರು ಬರ್ಬೋದು ಅಂತ ಒಂದ್ಸಲ 90% ಹೇಳ್ಬೋದು. ಆ ರೀತಿಯಾಗಿ ಅಪ್ಡೇಟ್ ಕೊಡ್ತೀನಿ ಬೆಳಿಗ್ಗೆನೆ. ಫುಲ್ ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳಕ್ಕಾಗಲ್ಲ, ನೀವು ಜಸ್ಟ್ ಸ್ವಲ್ಪ ಥಿಂಕ್ ಮಾಡಿ, ಆಲೋಚನೆ ಮಾಡಿ ಮೆಸೇಜ್ ತಗೊಂಡ್ಬಿಡ್ಬೇಕು ಅಷ್ಟೇನೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಗಳು. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಳ್ದಲ್ಲ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗಿ, ಬಿಗ್ ಬಾಸ್ ಗೆಳೆಯರ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಅಲ್ಲಿ ನೀವು ಚಾಟ್ ಮಾಡಬಹುದು, ನೀವು ಅಪ್ಡೇಟ್ ಕೇಳಬಹುದು. ರಿಯಲಿಸ್ಟಿಕ್ ಆಗಿ ಅಪ್ಡೇಟ್ ಸಿಗ್ತಾ ಇರ್ತಾರೆ ಗ್ರೂಪ್ ಅಲ್ಲಿ. ಇದಾಗಿತ್ತು ಇವತ್ತು ವಿಶೇಷ ಬಿಗ್ ಬಾಸ್ ಬಗ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ